ಆ್ಯಂಡ್ ಇವಾಗ ಈ ಪ್ರೊಫೆಷನ್ಗೆ ಹೆಲ್ಪ್ ಆಗೋ ಹಾಗೆ ಬಹುಶಃ ನೀವು ಲೈಕ್ ಒಂದು ಪ್ರಾಪರ್ ಅಕಾಡೆಮಿಕ್ ಆಕ್ಟಿಂಗ್ ಕೋರ್ಸ್ ಅಂತೆಲ್ಲ ಏನು ಮಾಡಿಲ್ಲ ಅಂತ ಅನ್ಸುತ್ತೆ. ಅಂಡ್ ನೀವ್ ಎಲ್ಲ ಆಕ್ಟಿಂಗ್ ಒಂದಿನ ಮಾಡಿಸ್ತಾರೆ ಆಕ್ಟಿಂಗ್ ಹೇಳ್ಕೊಡೋದಕ್ಕೆಲ್ಲ ಒಂದು ಡಾನ್ಸ್ ಅಂದ್ರೆ ಹಿಂಗ್ ಮಾಡು ಅಂತ ಹೇಳ್ಕೊಡ್ತಾರೆ. ಹಾಡು ಅಂದ್ರೆ ಹಿಂಗ್ ಹಾಡು ಆಕ್ಟಿಂಗ್ ಹೆಂಗ್ ಹೇಳ್ಕೊಡ್ತಾರೆ ಅನ್ನೋದು ನನಗೆ ಇವತ್ತಿಗೂ ನಂಗೆ ಅದೊಂದು ಡೌಟ್ ಇದೆ ನನಗೆ. ಹೆಂಗ್ ಹೇಳ್ಕೊಡ್ತಾರೆ ಆಕ್ಟಿಂಗ್ ಇವರು? ಹಂಗ್ ಮಾಡು ಹಿಂಗ್ ಮಾಡು ಅಂತೆಲ್ಲ ಆಕ್ಟ್ ಮಾಡಿ ತೋರಿಸ್ತಾರ ಹೇಗೆ ಅಂತ. ಬಟ್ ನನಗೆ ಆಕ್ಟಿಂಗ್ ಅಂದ್ರೆ ಏನ್ ಅನ್ಸತ್ತೆ ಅಂತಂದ್ರೆ ಒಂದ್ ಪಾತ್ರ, ಈಗ ನಿಮ್ಗೊಂದು ಹೂ ಮಾರೋಳು ಪಾತ್ರ ಮಾಡು ನೀವು ಅಂತ ನಿಮಗೆ ಹೇಳಿದ್ರೆ, ನೀವು ನಿಮ್ಮ ದಿನಚರಿಯಲ್ಲಿ ಒಬ್ಳು ಹೂ ಮಾರೋಳ ನೋಡಿರ್ತೀರಾ, ಅವಳನ್ನ ಕರ್ಕೊಂಬಂದಲ್ಲಿ ಕೂರಿಸ್ತೀರಾ. ಸೊ ಅದನ್ನ ನೀವಾಗಿ ನೀವು ಅಭಿನಯ ಮಾಡ್ತೀರಾ. ಇದು ಆಕ್ಟಿಂಗ್ ನನ್ನ ಪ್ರಕಾರ. ಬಿಕಾಸ್ ನಾನು ಸೋಫಾರ್ ನಾ ಮಾಡ್ಕೊಂಡ್ ಬಂದಿರೋದು ಹಂಗೆ. ನನ್ಗೆ ಏನೇ ಪಾತ್ರ ಕೊಟ್ರು ಯಾವ್ದಾದ್ರು ಒಂದ್ ಸ್ಪೆಸಿಮೆನ್ ನನ್ನ ಲೈಫಲ್ಲಿ ಇದ್ದೇ ಇರ್ತಾರೆ. ಅವು ಆ ಪಾತ್ರನ ತಗೊಂಡ್ ಬಂದು ಅದನ್ನ ನಾನು ಇದಕ್ ಸದ್ಯಕ್ಕೆ ಇವಾಗ ಇದು ನಾನು ಅನ್ನೋದನ್ನ ಪಾತ್ರ ಮಾಡಿದಾಗ ದಟ್ ಇಸ್ ಆಕ್ಟಿಂಗ್. ಆಮೇಲೆ ನನಗ್ ಗೊತ್ತಿಲ್ಲ ಅದು ಇನ್ನೊಬ್ರು ಹೇಳ್ಕೊಟ್ಟು ಬರೋ ಆಕ್ಟಿಂಗ್ ಹೆಂಗ್ ಬರುತ್ತೆ, ಅದು ನಾವೇ ಒಳಗಡೆಯಿಂದ ಬರ್ಬೇಕು ಅದು ಆಕ್ಟಿಂಗ್ ಅನ್ನೋದು. ಅದು ಸದ್ಯದ ಮಟ್ಟಿಗೆ ನಾನು ಹಂಗೆ ಅನ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ಕಲ್ಚರ್ ಹೆಂಗ್ ಕಲಿಸ್ತಾರೆ ಅಂತ ನಾನು ದೇವರಣೆಗಳು ನೋಡ್ಲಿಲ್ಲ. ಬಿಕಾಸ್ ನಮ್ ಕಾಮಿಡಿ ಕಿಲಾಡಿಲಿ ನಮ್ ಗಣಪ ಸರ್ ಏನಿದ್ರು ಅವ್ರು ಯಾವತ್ತಿಗೂ ನಮಗೆ ಹೇಳ್ಕೊಡ್ಲಿಲ್ಲ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ಲಿಲ್ಲ. ನೀನ್ ಮಾಡು, ನಿನಗೇನ್ ಬರುತ್ತೆ ನೀನ್ ಮಾಡು, ನಾನ್ ಕರೆಕ್ಷನ್ ಮಾಡ್ತೀನಿ, ಅದ್ರಲ್ಲಿ ನಾವ್ ಯಾವ್ದನ್ ಮಾಡ್ಬೋದು ಯಾವ್ದನ್ ಮಾಡ್ಬಾರ್ದು ಅನ್ನೋದು ನಾ ಹೇಳ್ತೀನಿ ಅಂತ ಅವರು ಹಂಗ್ ಬಿಟ್ಬಿಡ್ತಿದ್ರು. ಸೊ ಮೇ ಬಿ ಅದೊಂದ್ ಸ್ವಲ್ಪ ನನಗೆ ಯೂಸ್ ಆಯ್ತು ಅಂತ ಅನ್ಸುತ್ತೆ. ಅವ್ರು ಹಂಗ್ ನಮ್ಗೊಂದ್ ಸ್ವಲ್ಪ ಆಕ್ಟಿಂಗ್ಗೆ ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಮ್ಗದು ಉಪಯೋಗ ಆಯ್ತು ಅಂತ ನನ್ಗನ್ಸುತ್ತೆ. ಸೊ ಹಂಗೆ ನಾನು ಆಕ್ಟಿಂಗ್ ಕಲ್ತ್ಕೊಂಡ್ ಬಂದಿದ್ದು. ಬಟ್ ನನಗೆ ಝೀರೋ ನಾಲೆಡ್ಜ್ ಆಕ್ಟಿಂಗ್ ಬಗ್ಗೆ. ನಿಮಗ್ ಗೊತ್ತಾ ನಂಗೆ ನವರಸ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಆದ್ರೆ ಎಲ್ಲಾ ನವರಸಗಳನ್ನು ನೀವು ಕೊಟ್ಟಿದ್ದೀರ ಲೈಫಲ್ಲಿ, ಆದ್ರೆ ಇದು ನವರಸ ಅಂತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಶೃಂಗಾರ, ಶಾಂತ, ವೀರ, ರೌದ್ರ, ಅಯ್ಯೋ ಏನೇನಿಲ್ಲ ಈ ನವರಸ. ನಾನು ಅದೇ ರಸ ಅಂದ್ರೆ ಏನು, ಜ್ಯೂಸು, ನೈನ್ ಜ್ಯೂಸಲ್ಲಿ ಏನು ಉಪ್ಪು ಹುಳಿ ಖಾರ, ಲಿಟ್ರಲಿ ಝೀರೋ ಅಂದ್ರೆ ಝೀರೋನೇ ನಾನು ಆಕ್ಟಿಂಗ್ ಬಂದಾಗ. ಬಟ್ ನನ್ಗೇನು ಅವ್ರ ಹೆಂಗ್ ಮಾಡ್ತಾರೆ ಇವ್ರ ಹೆಂಗ್ ಮಾಡ್ತಾರೆ ಒಂದಷ್ಟು ನಾನು ಸ್ವಲ್ಪ ಒಂಚೂರು ಯಾರನ್ನ ಇವಾಗ 10 ನಿಮಿಷ ನಾನು ಅನನ್ಯ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ರೆ ನಾನು ಅನನ್ಯನ ತರ ಮಾತಾಡ್ತೀನಿ. 10 ನಿಮಿಷ ನಾನು ಬೇರೆ ಜೊತೆ ಅವ್ರ ತರ ನಾನು ಮಾತಾಡ್ತೀನಿ. ಅದೊಂದಿತ್ತು ನನಗೆ. ಹಾಗಾಗಿ ನನ್ಗೆ ಯಾರಾದ್ರೂ ಮಾತಾಡೋದು ಅವ್ರ ತರ ಮಾಡ್ಬಿಡ್ತಿದ್ದೆ. ಸೊ ನನ್ಗೆ ಈಗ ತುಂಬಾ ಜನ ನೀವ್ ಹೆಂಗ್ ಅನುಶ್ರೀ ಮೇಡಮ್ ತರ ಮಾಡ್ತೀರಾ, ಹೆಂಗ್ ರಕ್ಷಿತಾ ಮೇಡಮ್ ತರ ಮಾಡ್ತೀರಾ, ನನಗೆ ಗೊತ್ತಿಲ್ಲ ಗುರು. ನಾನು ಅವತ್ತಿನ ದಿನ ನಾನು ಏನ್ ಬಂದು ಫ್ರೆಶ್ ಆಗಿ ಕುತ್ಕೊಳ್ತೀನಿ, ಅವತ್ ನಾನು ಅವ್ರನ್ನ ಏನ್ ನೋಡ್ತೀನಿ ಅದನ್ನ ಅಷ್ಟೇ ನಾನು ಫಾಲೋ ಮಾಡೋದು. ಸೊ ಆ ತರ ನಾನು ಕಲ್ತಿರೋದು. ಅಂದ್ರೆ ಅದೇ ನೀವು ಪ್ರೊಫೆಷನಲ್ ಅಕಾಡೆಮಿಕಲಿ ಕಲಿತಿಲ್ಲ, ಆದ್ರೆ ದಿನಾಗ್ಲೂ ನಿಮ್ಗೊಂಥರ ಲರ್ನಿಂಗೇ ಆಗಿರೋದು. ದಿನ ಓದಿದ್ದೀರಾ, ನೀವು ಮನುಷ್ಯನ ಓದಿದ್ದೀರಾ. ಅಂಡ್ ಆಕ್ಟಿಂಗಿಗೆ ನಾನು ಕಲ್ತಿದ್ದು ಅಥವಾ ನಾನು ಅನ್ಕೊಂಡಿದ್ದು ಅಥವಾ ನನ್ಗೆ ಯಾರೋ ಹೇಳಿರೋದೇನಂದ್ರೆ, ಮೇನ್ ಆಗಿ ನಾವು ಆಕ್ಟಿಂಗ್ ಮಾಡೋದೇ ನಾವ್ ಎಲ್ಲೋ ಮಾಡಿರೋ ಅಬ್ಸರ್ವೇಷನ್ ಇಂದ ಅಂತ ಅಲ್ವಾ. ಹಾಗಾಗಿ ನಿಮಗೆ ಈ ಸ್ಕಿಟ್ ಅಂತ ಇರ್ಬೋದು ಅಥವಾ ಇನ್ಯಾವುದೇ ರೀತಿ ನೀವು ಎಲ್ಲೇ ಮಾಡಿದ್ರು ನೀವು ಹೇಳ್ದಂಗೆ ಯಾರನ್ನ ನೋಡಿರ್ತೀರಾ ಅವ್ರನ್ನ ತಂದು ಅಲ್ಲಿ ಕೂರಿಸಿ ಒಟ್ನಲ್ಲಿ ನೀವು ಆ್ಯಕ್ಟ್ ಮಾಡ್ತಿರ್ತೀರಾ ಅಷ್ಟೇ. ಈ ಸುತ್ತಮುತ್ತ ಇರೋ ಜನ ಇವರೆಲ್ಲರನ್ನ ಇವಾಗ ನೆನ್ಸ್ಕೊಂಡ್ರೆ ನಿಮಗೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಅವರಿಂದ ಏನೋ ನೋಡಿ ಅದನ್ನ ಸ್ಟೇಜ್ ಮೇಲೆ ಮಾಡಿರ್ತೀರ ಅಲ್ವಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆಲ್ಲ? ಗೊತ್ತಾ, ತುಂಬಾ ಜನ ಗುರ್ತಿಡ್ದು ಬಿಟ್ಟಿದಾರೆ ಅದನ್ನ. ಮನೆಗೆ ಹೂ ಮಾರೋಳು ಬರ್ತಿದ್ಲು, ಆ ಆಂಟಿ ಕೋಕಿಲ ಆಂಟಿ ಅವ್ರು ನಮ್ಮ ಮಮ್ಮಿಗೆ ನೋಡ್ದ ನಿನ್ ಮಗಳು ನಂತರ ಟಿವಿಲೆಲ್ಲ ಆಕ್ಟ್ ಮಾಡ್ತಾಳೆ, ನಮ್ಗೆ ಹೆಂಗ್ ಅನ್ಕಿಸ್ತಾಳೆ ಅಂತ ಅಂದ್ರು. ಸ್ಟಾರ್ಟಿಂಗ್ ನಾನು ಕಾಮಿಡಿ ಕಿಲಾಡಿಗೆ ಹೋದಾಗ ಆ ಥರದೊಂದು ಪಾತ್ರ ಮಾಡಿದಾಗ ನಂತರನೇ ಮಾತಾಡ್ತಾಳೆ ನೈನಮ್ಮ ಅಂತ. ಅಂದ್ರೆ ನಮ್ಮ ಅಮ್ಮನ ಹೆಸರು ಕುಸುಮ, ಬಟ್ ಅವ್ರಿಗೆ ನಮ್ಮ ಅಮ್ಮನ ಹೆಸರು ಕುಸುಮ ಅಂತ ಹೇಳಕ್ ಬರ್ತಿರ್ಲಿಲ್ಲ, ನಯನ ಅವರಮ್ಮ ನಯನಮ್ಮ ಅಂತ ಕರೆಯೋರು. ಸೊ ನೋಡ್ದ ಅವಳ ನಂತರ ಹೆಂಗ್ ಇದ್ ನಾನು ಪರವಾಗಿಲ್ಲ ಅಂದ್ರೆ ಅವಳಿಗೆ ಗೊತ್ತಾಗಿದೆ ನಾನು ಅವಳ ತರ ಆಕ್ಟ್ ಮಾಡ್ತಿದ್ದೀನಿ, ಅವಳು ಗೊತ್ತಾಗಿದೆ ಅಂತ ನನಗೆ ಒಂಥರ ಖುಷಿ ಅನ್ಸದ್ದು. ಬಟ್ ಅವಳು ಎದುರಿಗೆ ಹೋಗಿ ಮಾತಾಡಕ್ ನಂಗೆ ಮುಜುಗರ ಆದ್ರೆ ಅವಳು ಹಿಂಗೆ ನೋಡು, ನನ್ಗೆ ಎಷ್ಟು ಅವಮಾನ ಮಾಡ್ತೀಯ ಅಲ್ವಾ ನೀನು, ಎಲ್ಲ ಹೇಳ್ಬಿಟ್ಟಿಲ್ಲ ಟಿವಿಲ್ಲ ಹಿಂಗ್ ಮಾತಾಡ್ತೀನಿ ಹಂಗೆ ಹೇಳ್ತೀಯ, ನಾನು ಬರ್ತೀನಿ ಒಂದ್ಸತಿ ಹೇಳ್ತೀನಿ ಅವ್ರಿಗೆ ನಂತರನೇ ಅವ್ಳು ಮಾಡಿದ್ರು, ಅವಳೇನ್ ಮಾಡಿಲ್ಲ ಸ್ವಂತದಲ್ಲಿ, ನನ್ನನ್ನೇ ಎಲ್ಲ ಕಾಪಿ ಮಾಡಿದಾಳೆ ಅಂತ ಹೇಳ್ತೀನಿ ನಾನು ಅವ್ರಿಗೆ ಅಂತ ಹಂಗೆ ಹೇಳೋರು. ಸಖತ್ ಅವ್ರು ಹಂಗೆಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಮಾತಾಡೋರಲ್ಲ. ಅವಾಗ ನಾನು ಓಕೆ ಇವ್ರು ನಾನ್ ಮಾತಾಡೋಕ್ಕಿಂತ ಏನೋ ಡಿಫ್ರೆಂಟ್ ಆಗಿ ಮಾತಾಡ್ತಿದ್ದಾರೆ ವೆಯ್ಟ್ ಅನ್ನೋದು ನನ್ಗದು ಕೇಳಿಸ್ಕೊ ಅನ್ನೋದನ್ನ ಒಂದು ಅನ್ಸೋದು ಮನ್ಸಲ್ಲಿ ಅನ್ಸೋದು, ಅದು ಕೇಳಿಸ್ಕೊ ಒಂದ್ ನಿಮಿಷ ಅವ್ರೇನೋ ಡಿಫ್ರೆಂಟ್ ಆಗಿದ್ದಾರೆ ಸ್ವಲ್ಪ ನೋಡು ಅವ್ರನ್ನ ಅಂತ ಅನ್ಸೋದು. ಸೊ ಹಂಗಾಗಿ ಅಬ್ಸರ್ವ್ ಮಾಡಿ ಗ್ರಾಸ್ ಮಾಡಿ ಇಟ್ಕೊಂಡು ತಲೆಯಲ್ಲಿ, ಆಮೇಲೆ ಅದನ್ನ ಯಾವತ್ತೋ ಒಂದಿನ ಈ ಕ್ಯಾರೆಕ್ಟರ್ಗೆ ಯೂಸ್ ಮಾಡೋದು. ನಾನು ಅದು ಇವತ್ತವರೆಗೂ ನಾನು ಅದೇ ಕೆಲಸ ನಾನು ಅದೇ ಹಲ್ಕಟ್ಗಿರಿನೇ ಮಾಡ್ಕೊಂಡು ಬಂದಿದ್ದೆ. ಹಂಗೆ ಅದು ಮಾಡಿ ನೋಡೋಣ ಇದು ಮಾಡಿ ನೋಡೋಣ. ನನ್ನ ಲೈಫಲ್ಲಿ ಯಾರೋ ಒಬ್ಬರು ಇರ್ತಾರಲ್ವಾ, ಎಷ್ಟು ಆಲ್ಮೋಸ್ಟ್ ಇಷ್ಟು ವರ್ಷದಲ್ಲಿ ಯಾರು ಇರಲ್ವಾ, ಅವ್ರು ಯಾರೋ ತಗೊಂಬಂದ ಅವಳು ಹೆಂಗ್ ಮಾತಾಡ್ತಾಳ ಅದೇನೋ ಒಂದ್ ಹಂಗಿಂಗ್ ಆಗೋಗ್ಬಿಟ್ಟು
ಸರಿಯಾಗಿ ಹೋಗ್ಬಿಟ್ಟಿರುತ್ತೆ, ಅದೇ ಜೋಡಿಸ್ಕೊಂಡ್ಬಿಡುತ್ತೆ, ನನ್ನ ಜಾಗ ಇಷ್ಟು ನನ್ನ ಸ್ಪೇಸ್ ಇಷ್ಟು ಅಂತ ಜೋಡಿಸ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ಅದು ಹೆಂಗೋ ತೂಗಿಸ್ಕೊಂಡು ಹೊರಟೋಗುತ್ತೆ ಕ್ಯಾರೆಕ್ಟರ್. ಆ್ಯಂಡ್ ಇಷ್ಟೆಲ್ಲ ನಿಮ್ಮ ಓನ್ ಲೈಫ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಇತ್ತು. ಆಮೇಲೆ ಬಂದು ನೀವು ಲ್ಯಾಂಡ್ ಆಗ್ತೀರಾ ಕಾಮಿಡಿ ಕಿಲಾಡಿಗಳು ಸ್ಟೇಜ್ ಮೇಲೆ. ಗೆಸ್ ಇವತ್ತಿಗೂ ಜನ ನೆನ್ಪಿಟ್ಕೊಳ್ಳೋ ಅಂಥ ಆಡಿಷನ್ ಪರ್ಫಾರ್ಮೆನ್ಸ್ ಅದು. ಆ್ಯಂಡ್ ಅವಾಗ ಬಂದಾಗ ನೀವು ಹೇಳಿದ್ರಿ ಭಯ ಇರಲಿಲ್ಲ ಕ್ಯಾಮ್ರಾ ಅಥವಾ ಜನ ನೋಡ್ತಿದ್ದಾರೆ ಅಂತ, ಬಟ್ ಹಾಗಿದ್ರೂ ಅಟ್ ದಟ್ ಟೆಂಡರ್ ಏಜ್ ಒಂಥರ ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡಿದ್ದು. ಹೌದು, ಹೆಂಗೆ ಅಂದ್ರೆ ನನಗೆ ಆ ಪಿಣ ಲೈಟ್ಗಳು ಜಿಂಗ್ ಜಿಂಗ್ ಅಂತೆಲ್ಲ ತಿರುಗಾರೆ, ಅಪ್ಪ ನಾನು ವೇದಿಕೆ ಅಂದ್ರೆ ಹಿಂಗಿರುತ್ತಾ ಅಂದ್ರೆ ಒಂಥರ ಸುಸ್ತು, ಸಂಕಟ, ವಾಶ್ರೂಮ್ಗೆ ಹೋಗ್ಲಾ, ನೀರ್ ಕುಡಿಲ್ಲ, ಊಟ ಮಾಡ್ಲಾ, ಏನಂತಾನೆ ಗೊತ್ತಾಗ್ತಿಲ್ಲ ನನ್ಗ ಫೀಲು. ಸ್ವಲ್ಪ ಹಿಂಗ್ ಬಗ್ ನೋಡಿದ್ರೆ ರಕ್ಷಿತಾ ಮೇಡಮು, ಜಗ್ಗೇಶ್ ಸರ್, ಯೋಗರಾಜ್ ಭಟ್ ಸರ್, ಅಯ್ಯಯ್ಯೋ ಇವ್ರ ಎದುರುಗಡೆಲ್ಲ ನಾನು ಪರ್ಫಾರ್ಮ್ ಅವಾಗ ಕಾನ್ಶಿಯಸ್ ಆಗ್ಬಿಟ್ಟೆ. ನಾನು ಇಷ್ಟು ವರ್ಷ ನಂಗೆ ಭಯನೇ ಇರ್ಲಿಲ್ಲ. ಆಮೇಲೆ ಸಾವಿರಾರು ಜನರ ಮುಂದೆಗಡೆ ಆಡಿಷನ್ ಕೊಟ್ಟಿದ್ದು, ಲೈಕ್ ಹಿಂಗ್ ಓಪನ್ ಆಗಿ ಮಾತಾಡ್ತಿದ್ದೆ ನಾನು, ಅವಾಗ ಭಯ ಆಗ್ಲಿಲ್ಲ ನನಗೆ. ಹೆಂಗೆ ಅಂದ್ರೆ ನನಗೆ ನಂದು ಎಷ್ಟೋ ಆಡಿಷನ್ಸ್ ಗಳೆಲ್ಲ ನೆನಪು ಬಂದ್ಬಿಡ್ತು. ರಿಜೆಕ್ಟ್ ಹಂಗಿದೆ ಹಿಂಗಿದೆ ಅಂತೆಲ್ಲ ರಿಜೆಕ್ಟ್ ಮಾಡು, ಸೆಲೆಕ್ಟ್ ಆಗಿದ್ದೀನಿ ಗುರು, ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ನಾನು ಅಳದು ಸೌಂಡ್ PCR ಅಲ್ಲಿ ಕೇಳ್ತಿದೆ ಅವ್ರಿಗೆ. ಆಮೇಲೆ ಸತೀಶ್ ಸರ್ ಯಾಕೆ ನೈನ ಏನಾಯ್ತು, ಏನೋ ಆಗ್ತಿದೆ ಸರ್ ನನಗೆ ಗೊತ್ತಾಗ್ತಿಲ್ಲ, ಒಂಥರ ಸಂಕಟ ಆಗ್ತಿದೆ, ಸುಸ್ತಾಗ್ತಿದೆ. ಏನಿಲ್ಲ ಕಂದ, ಫಸ್ಟ್ ಟೈಮ್ ಈ ತರ ಅದೊಂದು ಅಟ್ಮಾಸ್ಫಿಯರ್ ನೋಡ್ತಿದ್ಯಲ್ಲ, ಅದಕ್ಕೆ ನಿನಗದು ಟೆನ್ಷನ್ ಆಗ್ತಾ ಇದೆ ಅಷ್ಟೇನೆ. ನಿನಗೆ ಏನ್ ಗೊತ್ತು ನೀನು ಅದನ್ನ ಮಾಡ್ಬೇಕು, ಟೆನ್ಷನ್ನೇ ತಗೋಬೇಡಿ. ಚೆನ್ನಾಗಿ ಮಾಡಿದ್ರು ಸೆಲೆಕ್ಟ್ ಮಾಡ್ತೀವಿ, ಮಾಡ್ಲಿಲ್ಲ ಅಂದ್ರೂ ಸೆಲೆಕ್ಟ್ ಮಾಡ್ತೀವಿ. ನೀನು ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದ್ಯಾ, ಇವಾಗ ನಿನಗೆ ಎಷ್ಟು ಬರುತ್ತೆ ಅಷ್ಟು ಮಾಡು ಅಷ್ಟೇ, ನೀನು ಯಾರು ನೋಡ್ಬೇಡ, ನನ್ನ ಮುಂದೆ ಕಡೆ ಯಾರು ಇಲ್ಲ ಅಂತ ಅನ್ಕೋ. ಸರಿ ಆಯ್ತು, ಓಕೆ. ಮ್ಯೂಸಿಕ್ ಬಂತು, ನಂಗೆ ಬಲ್ಗಾಲ ಯಾವ್ದು ಎಡಗಾಲ ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಯಾವ ಕಲಿಗೆ ಹೋಗ್ಬೇಕು ನಾನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಏನೋ ಒಂದು ಅಂತ ಅಂದ್ಬಿಟ್ಟು ಹಿಂಗೆ ತೆಳ್ಕೊಂಡು ಮೋಸ್ಟ್ಲಿ ನನ್ನ ಹಿಂದೆಗಡೆ ಯಾರೋ ಪುಷ್ ಮಾಡ್ತಿದ್ದಾರೆ, ನಾನು ಇರುಗುರು ನಾನು ಇನ್ನೂ ರೆಡಿ ಇಲ್ಲ ಅನ್ನೋ ತರ ಫೀಲು ನಂಗೆ ಒಳಗಡೆ. ಆಮೇಲೆ ಯಾರೋ ಪುಷ್ ಮಾಡ್ತಿದ್ದಾರೆ, ಮ್ಯೂಸಿಕ್ ಬಂತು, ಹೋಗಿ ಕೆಳಗಡೆ ಇಳ್ದೆ. ಇಳಿದ್ಬಿಟ್ಟು ಯಾವಾಗ ನಾನು ಡೈಲಾಗೇ ಹೇಳಲಿಲ್ಲ, ಆಡಿಯನ್ಸ್ ಆಗ್ಲೇ ಕ್ಲಾಪ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನನ್ಗೆ ಆಮೇಲೆ ಗೊತ್ತಾಯ್ತು, ಮಧ್ಯದಲ್ಲಿ ಒಬ್ರು ಕೂತಿರ್ತಾರೆ, ಅವ್ರು ಕ್ಲಾಪ್ ಮಾಡಿದಾಗ ಇವರೆಲ್ಲ ಕ್ಲಾಪ್ ಮಾಡ್ತಾರೆ, ಅವ್ರು ಶಿಲೆ ಹೊಡೆದಾಗ ಇವರೆಲ್ಲ ಶಿಲೆ ಹೊಡಿತಾರೆ ಅಂತ ನನಗೆ ಅವಾಗ ಗೊತ್ತಾಯ್ತು. ಇವರು ಏನು ಮಾಡ್ದೇನೆ ಕ್ಲಾಪ್ ಹೊಡಿತಾರಲ್ಲ ಯಾಕೆ ಅಂತ ನಾನು. ಆಮೇಲೆ ಓಕೆ, ಆಫ್ಟರ್ ಸೋ ಲಾಂಗ್ ಟೈಮ್, ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ನಂಗೆ ವೇದಿಕೆ ಸಿಕ್ಕಿದೆ. ಸರಿ, ಅದನ್ನ ಹಾಳು ಮಾಡ್ಕೋಬಾರ್ದು ಅನ್ನೋದೊಂದು ಕಾನ್ಶಿಯಸ್ನೆಸ್. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಏನ್ ಬರುತ್ತೋ ಎಲ್ಲ ಕಿತ್ತು ಒದರದೆ ಆಗಿದ್ದಾಗೋಗ್ಲಿ ಗುರು, ಇವತ್ತು ನಂದೇ ಇದು ದಿನ ಅಂತ ಅಂದ್ಬಿಟ್ಟು ನಾನು ಮಾಡಿದ್ಮೇಲೆ ಹೆಂಗ್ ನಿಂತಿದ್ದೀನಿ ಅಂದ್ರೆ ನನ್ನ ಕಾಲ ಲಿಟ್ರಲಿ ಹಿಂಗ್ ನಡುಕ್ತಾ ಇದೆ. ಸೀರೆ ಸೀರೆ ಗೊತ್ತಾಗಿಲ್ಲ, ಹಿಂಗ್ ನಡುಕ್ತಾ ಇದೆ. ನನಗೆ ನಿಂತಿದ್ದೀನಿ, ಎಲ್ಲರೂ ಜೋರಾಗಿ ವೂ ಅಂತ ಹಂಗೆಲ್ಲ ಚಿಯರ್ ಅಪ್ ಮಾಡ್ತಾ ಇದ್ದಾರೆ. ಆಮೇಲೆ ಜಗ್ಗೇಶ್ ಅವರು, ರಕ್ಷಿತಾ ಮೇಡಮು, ಭಟ್ರು ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿತಿದ್ದಾರೆ, ಹ್ಯಾಪಿ ಫೇಸಸ್. ಆಮೇಲೆ PCR ನಮ್ಮ ಸತೀಶ್ ಸರ್ ಬಂದ್ಬಿಟ್ಟು ಅಂದ್ರು, ನಾನು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟ ನಾನು ಅಂತ. ಆ ಎಕ್ಸೈಟ್ಮೆಂಟು ನನಗೆ. ಎಲ್ಲರೂ ಕುತ್ಕೊಂಡು ಹಿಂಗೆಲ್ಲ ಮಾಡಿದೆ, ಥ್ಯಾಂಕ್ ಯು ಅಂತ. ಆಮೇಲೆ ಆನಂದ್ ಸರ್ ಅಂತೂ ನಾನು ಅಷ್ಟು ದೊಡ್ಡವರು ನಂಗೆ ಗೊತ್ತೇ ಇರ್ಲಿಲ್ಲ ಆಯ್ತಾ. ಈ TV ಎಲ್ಲ ನೋಡ್ಬಿಟ್ಟು ನಾನು ಚಿಕ್ಕವರು, ತುಂಬಾ ಚಿಕ್ಕವ್ರು, ಈ ಫ್ರೆಂಡ್ಸ್ ಸಿನಿಮಾ ಅದ್ರಲ್ಲೆಲ್ಲ ನೋಡ್ಬಿಟ್ಟು ಪೇತ್ಲಿ ತರ ಇರ್ತಾರೆ, ಇಷ್ಟೊಂದು ಚೆನ್ನಾಗಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ನಂಗೆ ಅವ್ರಿಗೆ ಮದ್ವೆಗೊಂದು ಮಗು ಕೂಡ ಇದೆ ಅಂತ. ಅವ್ರು ಹಂಗಾರ ನನಗೆ ಅಂಕಲ್ ಆಗ್ಬೇಕು ನಾನು. ಆನಂದ್ ಸರ್ನೆಲ್ಲ ಬಂದು ನೋಡಿದವ್ರು, ಸಖತ್ತಾಗಿ ಮಾಡಿದೆ, ಥ್ಯಾಂಕ್ ಯು ಸರ್. ಅವ್ರು ಆನಂದ್ ಸರ್ ಹೆಂಗೆ ಅಂದ್ರೆ ಏನೋ ಎಷ್ಟೋ ವರ್ಷ ಜೊತೆಲಿ ಕ್ಲಾಸ್ಮೇಟ್ ಏನೋ ಅನ್ನಂಗೆ ಮಾತಾಡಿಸ್ತಿದಾರೆ ನನ್ನ. ಸಖತ್ತಾಗಿ ಮಾಡಿದೆ ಹಂಗೆ ಹಿಂಗೆ ಅಂದ್ರು. ಥ್ಯಾಂಕ್ ಯು. ಆಮೇಲೆ ಕಮೆಂಟ್ಸ್ ಹೇಳ್ಬೇಕು, ಕಮೆಂಟ್ಸ್ ಟೈಮ್ ಇವಾಗ. ಓಕೆ, ಕಮೆಂಟ್ಸ್ ಎಲ್ಲ ಹೇಳ್ಬೇಕಾದ್ರೆ ಅವಾಗ್ಲೇನೆ ಜಗ್ಗೇಶ್ ಸರ್ ಲೈಕ್ ಜೂನಿಯರ್ ಉಮಾಶ್ರೀ ಈ ತರ ಹಂಗೆ ಹಿಂಗೆ ಏನೇನೋ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನಂಗೆ ಏನು ಕೇಳಿಸ್ತಾ ಇಲ್ಲ. ಅವ್ರು ಮಾತಾಡೋದು ನನ್ಗೆ ಎಲ್ಲೋ ಎಕೋ ಹೊಡೆದಂಗೆ ಕೇಳಿಸ್ತಿದೆ, ಏನೇನು ಕೇಳಿಸ್ತಿಲ್ಲ. ಯಾಕೆ ಅಂತಂದ್ರೆ ನನಗೆ ನೀರ್ ಕುಡಿಯಂಗ್ ಆಗ್ಬಿಟ್ಟಿದೆ, ಕೆಟ್ಟು ಬಾಯಾರಿಕೆ ಆಗ್ಬಿಟ್ಟಿದೆ, ಎಲ್ಲ ಮನೆ ಕಾಣ್ತಾವ್ರೆ, ಏನ್ ಅಳ್ತಾ ಇದ್ದೀನಿ ನಾನು, ಏನಾಗಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನಗೆ ಫಸ್ಟ್ ಫೀಲ್. ಆಮೇಲೆ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಅಷ್ಟೊಂದು ಪುಕ್ಲಾಗೋಗಿದ್ದು, ನರ್ವಸ್ ಆಗೋಗ್ಬಿಟ್ಟಿದೆ ಅಷ್ಟು. ಆ ತರ ಎಲ್ಲ ಮಾಡ್ಬಿಟ್ಟು ಬಂದ. ಆಮೇಲೆ ಸತೀಶ್ ಸರ್ ಚೆನ್ನಾಗೆ ಮಾಡ್ದಲ್ಲೇ ಇನ್ನೇನು ಅಂತಂದ್ರೆ ನಂಗೆ ಖುಷಿ ಆಗ್ತಿದೆ, ಸ್ಟಾರ್ಟ್ ಮಾಡ್ಬಿಟ್ಟೆ. ಸತೀಶ್ ಸರ್ ಇವಳು ಯಾರೋ ಖುಷಿಗೂ ಅಳ್ತಾಳೆ, ಅಳ್ತಾಳೆ, ಇವಳು ಯಾವ ಹುಚ್ಚಿ ಕಡೆ ಇವಳು ಅಂತ ರೇಗ್ಸವ್ರು ನನ್ನನ್ನ. ಆ ತರ. ಬಟ್ ಲೈಫಲ್ಲಿ ಆ ತರ ನರ್ವಸ್ ಯಾವತ್ತೂ ಆಗಿರ್ಲಿಲ್ಲ. ಅದೇ ಫಸ್ಟ್ ಅದೇ ಲಾಸ್ಟ್ ಅನ್ಸುತ್ತೆ. ಯಾವಾಗ ಜಡ್ಜಸ್ ಗಳು ಒಂದು ಪಾಸಿಟಿವ್ ರಿವ್ಯೂ ಕೊಟ್ರು, ಅವ್ರು ಚೆನ್ನಾಗಿ ಮಾಡ್ತಾಳೆ ಇವಳು ಮುಂದಕ್ಕೆ ಹೋಗ್ತಾಳೆ ಅನ್ನೋದು ರಿವ್ಯೂ ಕೊಟ್ರು, ಅವಾಗ ನನ್ನೊಳಗೆ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ ಫೈನ್, ನಾನು ಬಂದ್ಬಿಟ್ಟಿದೀನಿ, ಈಗ ಕಷ್ಟನೋ ಸುಖನೋ ಮುಳುಗ್ತೀನೋ ತೇಲ್ತೀನೋ ಗೊತ್ತಿಲ್ಲ, ಡೈ ಹೊಡಿದಂತೂ ಹೊಡೆದ್ಬಿಟ್ಟಿದ್ದೀನಿ, ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು.
ಅದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ನರ್ವಸ್ ಆಗಿದ್ದೀನಿ. ಆ್ಯಂಡ್ ಐ ಗೆಸ್ ಅದಾದ್ಮೇಲೆ ನೀವು ಹಿಂತಿರುಗಿ ನೋಡೋ ಅವಶ್ಯಕತೆನೇ ಬರಲಿಲ್ಲ ಅನ್ಸುತ್ತೆ. ನೋಡಿದ್ರು ಸಹ ತುಂಬಾ ಖುಷಿಯಾಗಿ ಹೆಮ್ಮೆಯಿಂದ ನೋಡಿದ್ದೀರಾ ನಿಮ್ಮ ಜರ್ನಿನ. ಸೋ ಫಾರ್ ನಾನು ನೋಡ್ಕೊಂಡು ಬಂದಿರೋ ಜರ್ನಿ ಏನಿದೆ, ನನಗೆ ಯಾವತ್ತಿಗೂ ನಾನು ಇದು ಮಾಡಬಾರ್ದಾಗಿತ್ತು, ಇದು ನನಗಲ್ಲ ಅನ್ನೋದು ನನಗೆ ಯಾವತ್ತೂ ಅನ್ಸಿಲ್ಲ. ಬಿಕಾಸ್ ನಾನು ಅದು ನನ್ನ ಹತ್ರ ಬಂದಾಗ್ಲೇನೆ ನಾನು ಅದನ್ನ ಇದು ನನಗೆ ಸೂಕ್ತ ಹೌದೋ ಅಲ್ವೋ, ಇದು ನಾನು ಕ್ಯಾರಿ ಮಾಡ್ಬೋದು ಅಲ್ವೋ ನಾನು ಅಲ್ಲೇ ಒಂದು ಜಡ್ಜ್ಮೆಂಟಿಗೆ ಬಂದ್ಬಿಟ್ಟಿರ್ತೀನಿ. ಅದಾದ್ಮೇಲೆ ಯಾವಾಗ ನಮ್ಮ ಜೊತೆಗೆ ಆಕ್ಟ್ ಮಾಡುವಂತ ಆಕ್ಟರ್ಸ್ಗಳು ಕೆಲವರು ನಮಗೆ ಹೆಂಗ್ ಸಾಥ್ ಕೊಡ್ತಾರೆ, ಆಮೇಲೆ ಡೈರೆಕ್ಟರ್ ಸರ್ ನಮ್ಮನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಂಗಾಗಿ ಕೆಲವೊಂದ ನಾನೇ ಚಾಲೆಂಜಿಂಗ್ ಆಗಿ ತಗೊಂಡಿರ್ತೀನಿ, ಕೆಲವೊಂದನ್ನ ಅವರೇ ನೀವು ಮಾಡ್ತೀರಾ ಮಾಡಿ ಮೇಡಮ್ ಅಂತ ಹೇಳಿ ಡೈರೆಕ್ಟರ್ ಸರೇ ಮಾಡಿಸ್ಬಿಟ್ಟಿರ್ತಾರೆ ಅದನ್ನ ನನ್ನ ಹತ್ರ. ಸೊ ಹಂಗಾಗಿ ಅಂತ ಹಂಗೆ ಹಿಂದೆ ತಿರುಗಿ ನೋಡಿದಾಗ ಐ ಫೀಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಬಿಕಾಸ್ ಯಾರು ನನಗೆ ಈ ದಾರಿಲಿ ನೀನು ಹೋಗು, ಇದರಲ್ಲೇನೋ ಇದೆ ಅನ್ನೋದು ನನಗೆ ಯಾರು ಹೇಳಲಿಲ್ಲ, ತೋರಿಸ್ಲಿಲ್ಲ, ಗೊತ್ತಿಲ್ಲ ನನಗೆ ಹಂಗಂದ್ರೆ ಏನು ಅಂತ. ಸುಮ್ಮನೆ ಅಲಕ್ ಬುಲಕಲ್ಲಿ ಬಂದ್ಬಿಟ್ಟೆ ನಾನು ಇಂಡಸ್ಟ್ರಿಗೆ. ಒಂದು ಅಡ್ಡೇಟ್ ಮೇಲೆ ಗುಡ್ಡೇಟ್ ಅನ್ನೋಕೆ ಬಂದ್ಬಿಟ್ಟೆ ನಾನು. ಆಡಿಷನ್ಸ್ ಎಲ್ಲ ಕಡೆ ಕೊಟ್ಟು ಇದೊಂದು ಪ್ರೊಸೀಜರ್ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಒಂದು ಟಿವಿಗೆ ಹೋಗಬೇಕು ಅಂದರೆ ಸುಲಭ ಅಲ್ಲ, ಅದು ನೀವೆಲ್ಲ ಪ್ರಿಪೇರ್ ಆಗಿರಬೇಕು, ಹಾಗೆ ಹಿಂಗೆ ಅಂತೆಲ್ಲ ಹೇಳೋರು. ಓಕೆ, ಬಟ್ ಏನು ಪ್ರಿಪೇರ್ ಆಗಬೇಕು, ಏನು ಕಲ್ತ್ಕೊಂಡು ಹೋಗ್ಬೇಕು ನಾವು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಹಿಂಗೆ ನೋಡ್ತಾ ನೋಡ್ತಾ ಸ್ಟೇಜ್ ಮೇಲೆ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಮಿಮಿಕ್ರಿದೆ ಆನಂದ್ ಸರ್ ಬರೋರು, ಪ್ರಾಣೇಶ್ ಸರ್ ಬರೋರು, ಆಮೇಲೆ ಸುಧಾ ಸಾರಿ, ಅವ್ರದನ್ನೆಲ್ಲ ನೋಡ್ಬಿಟ್ಟು ನಾನು ಓಕೆ ಈ ಥರ ಮಾತಾಡೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಆಮೇಲಿಂದ ನನಗದು ಗೊತ್ತಾಗ್ತಾ ಹೋಯ್ತು. ಓಕೆ, ಸೊ ನಾವು ನಮ್ಮ ಲೈಫಲ್ಲಿ ನಡೆಯೋ ದಿನಚರಿಗಳನ್ನ ಒಂದಷ್ಟು ಕಾಮಿಕ್ ಆಗಿ ಹೇಳಿದ್ರೆ ಜನ ಮಜಾ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಇರುವಂತ ಒಂದಷ್ಟು ಸ್ಪೆಷಲ್ ವ್ಯಕ್ತಿಗಳನ್ನ ನಾವು ಸ್ಟೇಜ್ ಮೇಲೆ ಎನಾಕ್ಟ್ ಮಾಡಿದಾಗ ಅವ್ರಿಗೆ ಅದು ಖುಷಿ ಆಗುತ್ತೆ. ಸಮಥಿಂಗ್ ಫನ್ನಿ ಆಗಿರ್ಬೇಕು ಅಷ್ಟೇ ಅನ್ನೋದು ನಾನು ಅವಾಗ ಅರ್ಥ ಮಾಡ್ಕೊಳ್ತಾ ಹೋದೆ. ಸೊ ಅದಾದ್ಮೇಲೆ ಯಾವಾಗ ನಮಗೆ ಇದು ಹೆಂಗಿರುತ್ತೆ, ಇದು ಏನು ಎತ್ತ ಅಂತೆಲ್ಲ ಹೋದಾಗ, ಟಿವಿಗೆಲ್ಲ ಹೋದಾಗ ನನ್ಗೆ ಆಮೇಲೆ ಏನು ಅನಿಸ್ತು, ನಮ್ಮ ಕರ್ನಾಟಕದಲ್ಲಿ ನಾವು ವೆರೈಟೀಸ್ ಆಫ್ ಕನ್ನಡ ಮಾತಾಡ್ತಾರೆ, ಹೌದು, ಅದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತು. ಈಗ ಒಂದೇ ಮಾತನ್ನೇ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಅವರವರ ಭಾವದಲ್ಲಿ ಹೆಂಗೆ ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡೆ. ಆಮೇಲೆ ನಾನು ಬೇರೆ ಎಲ್ಲೂ ಕಲಿಯಕ್ಕೆ ಹೊರಗಡೆ ಎಲ್ಲೂ ಹೋಗ್ಬೇಕಿರ್ಲಿಲ್ಲ, ನಮ್ಮ ಮನೆನೇ ಸಾಕಾಗಿತ್ತು ನನಗೆ. ನಮ್ಮಮ್ಮ ಹಾಸನದವರು, ನಮ್ಮಪ್ಪ ಹುಬ್ಳಿಯವರು, ನಮ್ಮ ಅತ್ತೆ ಮಾವ ಮಂಗಳೂರವರು. ಸೊ ಹಂಗಾಗಿ ನನಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೇಲಿ ಕರ್ನಾಟಕದವರೆಲ್ಲ ಅಲ್ಲೇ ಇದ್ರು. ಆಮೇಲೆ ಹೆಂಗೆ ಅಂದ್ರೆ ನಾನು ಸ್ವಲ್ಪ ಮನೆಗಿಂತ ಜಾಸ್ತಿ ಸ್ಟ್ರೀಟ್ ಡಾಗ್ ಇದ್ದಂಗೆ, ನಾನು ಎಲ್ಲ ಕಡೆ ತಿರುಗಾಡೋದು, ಎಲ್ಲಾರ ಮನೇಲಿ ಊಟ ಮಾಡೋದು, ಹಂಗಾಗಿ ಎಲ್ಲವೂ ಪರಿಚಯ ಇತ್ತು ನನಗೆ, ಎಲ್ಲರೂ ನನ್ನ ಸುತ್ತಮುತ್ತ ಇದ್ರು. ಸೊ ಅಲ್ಲಿಂದ ಆಡಿಷನ್ಸ್ಗೆ ಏನೋ ಒಂದು ಪ್ರಿಪರೇಷನ್ ಬೇಕು ಅನ್ನೋದು ಅಲ್ಲಿಂದ ಕಲಿತೆ ನಾನು. ಅವಾಗಿಂದ ಗೊತ್ತಾಗ್ತಾ ಹೋದಾಗ, ಆಡಿಷನ್ ಮಾಡ್ತಾ ಹೋದಾಗ ಅಲ್ಲಿಂದ ಏನೋ ಒಂದು ಸ್ವಲ್ಪ ಕಲ್ತಿದ್ದೀನಿ. ಸೊ ಅವೇ ನನ್ನ ಲೈಫಲ್ಲಿ ಏನೋ ಒಂದಷ್ಟು ತಗೊಂಡ್ ಬಂದಿದ್ದು ಸೋ ಫಾರ್. ಸೊ ನಾನು ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ, ಜೊತೆಗೆ ಏನೋ ನೀವು ಬೆರ್ತಿದ್ದಕ್ಕೆ, ಮಾತಾಡಿದ್ದಕ್ಕೋ, ಬೈದಿದ್ದಕ್ಕೋ, ಏನೋ ಒಂದಕ್ಕೆ ಒಟ್ನಲ್ಲಿ ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿ. ಬಟ್ ನನ್ನ ಲೈಫಲ್ಲಿ ಇದೇ ತಿರುಗಿ ನೋಡಿದ್ರೆ ಅವರೆಲ್ಲರೂ ನಂಗೆ ಟಾಟಾ ಮಾಡ್ತಿರ್ತಾರೆ, ಗೋ 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 ಒಳ್ಳೇದಾಗ್ಲಿ, ಆ ಇಮ್ಯಾಜಿನೇಷನ್ ಇದೆ ನನಗೆ. ಖಂಡಿತ ನೀವ್ ಹೇಳ್ತಿದ್ರೆ ನಾವು ಇಮ್ಯಾಜಿನ್ ಮಾಡ್ಬೋದು ಅದನ್ನ. ನನಗೆ ಹೆಂಗ್ ಇಮ್ಯಾಜಿನೇಷನ್ ಬರ್ತಿದೆ ಗೊತ್ತಾ, ನೀವ್ ಹಿಂದೆ ತಿರುಗಿ ನೋಡಿದಾಗ ಬರೀ ನಿಮ್ ಮನೆಯವರಲ್ಲ, ನೀವ್ ನೋಡಿ ಬೆಳ್ದಿರೋ ಅದೇ ಹೂ ಮಾರೋರು, ತರಕಾರಿ ಮಾರೋರು ನಿಮಗೆ ನನಗೆ ಹೆಂಗೆ ಅಂದ್ರೆ ಅವ್ರು ವಿತ್ ಪ್ರಾಪರ್ಟಿ ಕಾಣಿಸ್ತಾರೆ. ಅವ್ರ ಬುಟ್ಟಿಲಿ ತಗೊಂಡ್ಬರ್ತಾರಲ್ಲ ತರಕಾರಿ ತಗೊಳ್ಳೋ ಗಾಡಿ, ನನ್ಗೆ ಎಲ್ಲರೂ ಹಂಗೆ ಕಾಣಿಸ್ತಿರ್ತಾರೆ. ನಾನು ತುಂಬಾ ಲೈಫಲ್ಲಿ ತುಂಬಾ ಡಿಪ್ರೆಸ್ಡ್ ಆಗಿದ್ರೆ, ತುಂಬಾ ಡಿಸಪಾಯಿಂಟ್ ಆಗಿದ್ರೆ, ಒಂದ್ಸರಿ ತಿರುಗಿ ನೋಡಿದಾಗ ಅವರೆಲ್ಲ ನಂಗೆ ಎಂಕರೇಜ್ ಮಾಡ್ತಾರೆ. ಡೆಫಿನೆಟ್ಲಿ ತುಂಬಾ ಕಷ್ಟಪಟ್ಟು ಹೋಗಿದ್ದೇವೆ, ಹೋಯ್ತಾರ ಮುಂದಕ್ಕೆ ಹೋಗ್ತಾ ಇರೋದು. ಇನ್ನೊಂದ್ರೆ ಜನ ಸೇರ್ತಾ ಇದಾರೆ ಎವ್ರಿ ಡೇ, ನೀವು ಮುಂದೆ ಜನ ಸೇರ್ತಾ ಇದಾರೆ ಅಂದ್ರೆ ನಮ್ ಬತ್ತಳಿಕೆ ತುಂಬ್ತಾ ಇದೆ, ಕೂಡ ತುಂಬ್ತಾ ಇದೆ, ಖಾಲಿ ಆಗ್ತಾ ಇಲ್ಲ. ಅದು ಖುಷಿ ಇದೆ ನಮ್ಗೆ.